ಶಿಕ್ಷಕರ ವೃತ್ತಿ ಬಹಳ ಪವಿತ್ರವಾದದ್ದು. ಶಿಕ್ಷಕರು ಅದಕ್ಕೆ ಕಪ್ಪು ಚುಕ್ಕೆ ಬರದಂತೆ ನಡೆದುಕೊಳ್ಳಬೇಕು. ಪಟ್ಟಣದಲ್ಲಿ ಶಿಕ್ಷಣ ತಜ್ಞರಾದ BM ಮಾದೇವಪ್ಪನವರ ಕರೆ. ಪಟ್ಟಣದ ಸದಾಶಿವ ನಿಲಯದಲ್ಲಿ ತಮ್ಮ 90 ವರ್ಷಗಳ ವಸಂತಗಳನ್ನು ಪೂರೈಸಿದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಶಿಷ್ಯರಿಂದ ಹಾಗೂ ಸಾಮಾಜಿಕ ವಿವಿಧ ಗಣ್ಯರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಗುರುವಿಗೆ ಅಮೂಲ್ಯವಾದ ಸ್ಥಾನ ನೀಡಲಾಗಿದೆ. ಆ ಸ್ಥಾನ ಪಡೆಯುವುದು ಪುಣ್ಯ. ಅಂಥ ಪುಣ್ಯದ ವೃತ್ತಿಯನ್ನು ಎಲ್ಲರೂ ಕಾಯ ವಾಚ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡುವುದರೊಂದಿಗೆ ತಮ್ಮ ಜೀವನವನ್ನು ಸಾರ್ಥಕತೆಗೊಳಿಸುವಂತೆ ಅವರು ಈ ಸಂದರ್ಭದಲ್ಲಿ ಶಿಕ್ಷಕ ಸಮುದಾಯಕ್ಕೆ ಕರೆ ನೀಡಿದರು. ಪ್ರಸ್ತುತ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆ ಕಲುಷಿತಗೊಂಡಿದೆ, ಭ್ರಷ್ಟಾಚಾರ ಮಿತಿಮೀರಿದೆ ಎಂದು ವಿಷಾದಿಸಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಹಲವು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದೆ. ನನ್ನ ಜೀವನದಲ್ಲಿ ಎಲ್ಲೂ ಸಹ ನಾನು ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿರಲಿಲ್ಲ. ಆಗ ಭ್ರಷ್ಟಾಚಾರ ಎನ್ನುವುದೇ ಇರಲಿಲ್ಲ. ಆದರೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಇದು ಉತ್ತಮ ಬೆಳವಣಿಗೆ ಅಲ್ಲವೆಂದರು. ಒಬ್ಬ ಶಿಕ್ಷಕ ಶ್ರದ್ಧಾ ಭಕ್ತಿ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದರೆ ಶಾಲೆಯಲ್ಲಿರುವ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಬಹುದು, ಉನ್ನತ ವ್ಯಕ್ತಿಗಳನ್ನಾಗಿ ಮಾಡಬಹುದು. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನು ಸೃಷ್ಟಿಸುವ ಶಕ್ತಿ ಶಿಕ್ಷಕ ವೃತ್ತಿಗೆ ಇದೆ ಎಂದರು. ಇದೇ ಸಂದರ್ಭದಲ್ಲಿ ಅವರ ಬಾಲ್ಯ ಜೀವನ, ವೈವಾಹಿಕ, ಶಿಕ್ಷಕ ವೃತ್ತಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ 90 ವಸಂತಗಳನ್ನು ಪೂರೈಸಿದ ಶಿಕ್ಷಣ ತಜ್ಞರಾದ BM ಮಾದೇವಪ್ಪನವರಿಗೆ ಮಾಮರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲ MS ಶ್ರೀಕಂಠಸ್ವಾಮಿ ಮಾತನಾಡಿ, BM ಮಾದೇವಪ್ಪನವರು ಲಕ್ಷಾಂತರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ದಾರಿದೀಪವಾಗಿದ್ದಾರೆ. ಅವರ ಜೀವನ, ವೃತ್ತಿ ಜೀವನ, ವೈವಾಹಿಕ ದಾಂಪತ್ಯ ಜೀವನ, ಸಮಾಜ ಸೇವೆ, ಸರಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಅವರ ಕಾಯಕದ ಜೀವನ, ಅವರ ಒಂದೊಂದು ತತ್ವ ಸಂದೇಶಗಳು ಇಂದಿನ ಯುವ ಪೀಳಿಗೆಗೆ ಹಾಗೂ ಶಿಕ್ಷಕ ವೃತ್ತಿ ಮಾಡುತ್ತಿರುವ ಪ್ರಸ್ತುತ ಶಿಕ್ಷಕರಿಗೆ ಮಾದರಿಯಾಗಿವೆ ಎಂದರು. ಈ ಸಂದರ್ಭದಲ್ಲಿ ಸಾಹಿತಿ ಶ್ರೀಮತಿ ಮಲ್ಲಿಕಾ ಮಳವಳ್ಳಿ, ಯುವ ಮುಖಂಡ ರಾಜೇಶ್, ಟ್ರಸ್ಟ್ ಸದಸ್ಯೆ ಶ್ರೀಮತಿ ಶೀಲಾ ಹಾಗೂ ಅಧ್ಯಕ್ಷರಾದ ಶಿವಕುಮಾರ್ ಉಪಸ್ಥಿತರಿದ್ದರು. ಪವಿತ್ರವಾದ ವೃತ್ತಿ ಅಂದ್ಬಿಟ್ಟು ನಾನು ಈ ವೃತ್ತಿಯನ್ನು ತೆಗೆದುಕೊಂಡು ಮನಃಪೂರ್ವಕವಾಗಿ ಡ್ಯೂಟಿ ಮಾಡೋದ್ರಿಂದ ಮನಸ್ಸಿಗೆ ಸಂತೋಷ ಇದೆ. ಇದಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೋದು, ಸಹಾಯ ಮಾಡ್ಬೋದು ಹೊರತು ಲಂಚಕ್ಕೆ ಕೈ ಹಾಕಿಲ್ಲ. ನಾನು ಶಿಕ್ಷಣ ಇಲಾಖೆಯಲ್ಲಿ ಶಾಲಾ ತನಿಖಾಧಿಕಾರಿ, AEO, ಹೆಡ್ ಮಾಸ್ಟ್ರು, ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು, ಮಿಡ್ ಡೇ ಮೀಲ್ಸ್ ಆಫೀಸರು, ಸಹಾಯಕ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಿ ರಿಟೈರ್ಡ್ ಆದ. ಆದರೂ ನನಗೆ ಕೊನೆಯಲ್ಲಿ ನೋಡ್ತಾ ಮೊದಲು ಪ್ರಾರಂಭದಲ್ಲಿ ನಾನು ಸೇರುವಾಗ ಯಾವ ಒಂದು ದೃಷ್ಟಿ ಇಟ್ಕೊಂಡು ಸೇರಿದ್ನೋ ಅದು ಕೊನೆಗೆ ನಾನು ನಿವೃತ್ತಿ ಹೊಂದುವಾಗ ನಮ್ಮ ಇಲಾಖೆಯಲ್ಲಿ ನಡೀತಕ್ಕಂಥ ಲಂಚವನ್ನು ನೋಡಿ ನನಗೆ ಬೇಸರ ಆಯಿತು. ಕೊನೆಗೆ ಅದು ಎಲ್ಲಿಗಾಯಿತು ಅಂದರೆ ಇಲ್ಲಿ ಬಂದು ಮಳವಳ್ಳಿಗೆ ಬಂದು ಪುನಃ ನಾವು ಒಂದು ಶಾಲೆ ತೆರೀಬೇಕು ಅಂದರೆ ಇಲಾಖೆಯಲ್ಲಿ ಇದ್ದವನು ಪುನಃ ನಾವು ಇಲಾಖೆಯಲ್ಲೇ ಈ ಭ್ರಷ್ಟ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು, ಒಂದು ಯಾವುದೇ ಒಂದು ಇದು ಕೆಲಸ ಮಾಡಬೇಕಾದ್ರೆ ಶಿಕ್ಷಣ ಇಲಾಖೆಯಲ್ಲಿ ಅದು ಕೊನೆಗೆ ಶಿಕ್ಷಣ ಇಲಾಖೆಯೂ ಕೂಡ ಪವಿತ್ರತೆ ಹೋಯಿತು ಅಂತ ಮನಸ್ಸಿಗೆ ಬೇಜಾರಾಗಿದೆ. ಹೇಳಿದರು, ಸರ್ ನಿಮ್ಮ ಕಾಲ ಚೆನ್ನಾಗಿತ್ತು, ಈಗ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಕೇಳಿದ್ರೆ ಲಕ್ಷಗಟ್ಟಲೆ ಕೇಳ್ತಾರೆ. ಅದಕ್ಕೆ ಏನು ಮಾಡ್ತೀರಿ ಹೇಳಿ, ನಿಮ್ಮದು ಒಳ್ಳೆ ಕಾಲ. ಆ ಕಾಲದಲ್ಲೂ ಇದ್ದ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿಕ್ಷಣ ವೃತ್ತಿ, ಶಿಕ್ಷಣ ಕ್ಷೇತ್ರ ಒಳ್ಳೆ ಪವಿತ್ರವಾದ ಹುದ್ದೆ. ಆರೋಗ್ಯ ಮತ್ತು ಶಿಕ್ಷಣ ಆದರೆ ಅವು ಕೂಡ ಇವತ್ತು ಕಲುಷಿತವಾಗಿವೆ. ವೈದ್ಯ ನಾರಾಯಣ ಹರಿ ಅಂತಿದ್ರು, ಈಗ ಅವರು ವೈದ್ಯರು ಆ ಮಟ್ಟಕ್ಕಿಲ್ಲ. ಅವ್ರಿಗೇನಿದ್ರು ಹಣ ಗಳಿಸೋದು ಈ ರೀತಿ ಆಗುತ್ತೆ. ಕೆಲವರು ಹೇಳ್ತಾರೆ, ಯಾಕಾದರೂ ಮನ್ನ ಪ್ರವೃತ್ತಿಕ ಅನ್ನೋ ರೀತಿ ಇಷ್ಟು ಆಗಿದೆ. ಅಂದರೆ ಒಟ್ಟಿನಲ್ಲಿ ನನಗೆ ಹೇಳೋದಾದರೆ ಶಿಕ್ಷಣ ವೃತ್ತಿ ಆಯಿಸ್ಕೊಂಡು ನಮ್ಮ ಮಕ್ಕಳು ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ. ಅದು ಒಂದು ಸಂತೋಷ. ಅವ್ರಿಗೂ ನಾನು ಅದೇ ಹೇಳೋದು. ಈಗ ನನ್ನ ಮಗ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ನು ಸೇರಿದಾಗಲೇ ಹೇಳಿದೆ, ಏನಿದ್ರು ಡ್ಯೂಟಿ ಭಾಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಬೇಕು. ನಾವು ಯಾರು ಏನಾರು ಆಗಲಿ
ಮೇಲಧಿಕಾರಿಗಳಿಗೆ ಹೆದರ್ಕೋಬೇಕಾದ್ರೆ ನಾವು ಕರೆಕ್ಟಾಗಿದ್ದರೆ ಅವ್ರು ಏನೂ ಮಾಡೋಕ್ಕಾಗಲ್ಲ ಅಂತ ನಿಷ್ಠೆಯಿಂದ ಡ್ಯೂಟಿ ಮಾಡಬೇಕು ಅಂತ. ಅದೇ ರೀತಿ ನನ್ನ ಮಗನೂ ಮಾಡ್ಕೊಂಡು ಹೋಗಿದ್ದಾನೆ. ಇನ್ನೊಂದು 10 ತಿಂಗಳಿಗೆ ರಿಟೈರ್ಡ್ ಆಗ್ತಾರೆ. ಇಷ್ಟೇ ಸರ್. ಮೊದಲಿಂದ ಓದೋ ಅಭ್ಯಾಸ ಆಯಿತು. 7ನೇ ಕ್ಲಾಸ್ಗೆ ಬಿಟ್ಟಿದ್ದರಿಂದ ಇಲ್ಲಿ ನಾವು ಮಾಸ್ಟ್ರಾಗಿ ಮಕ್ಕಳಿಗೆ ಪಾಠ ಮಾಡ್ತಾರೆ, ಪಾಠ ಕೇಳಿ ಮತ್ತು ಹಿಂದಿ ಕಟ್ಟಿ ಹಿಂದಿನಲ್ಲಿ ಪರೀಕ್ಷೆ ಪಾಸ್ ಮಾಡಿಕೊಂಡು ಮೈಸೂರಿಗೆ ಹೋದ್ಮೇಲೆ 58ನೇ ವಯಸ್ಸಿನಲ್ಲಿ ನಾನೊಂದು ನ್ಯೂಸ್ ಪೇಪರ್ ನೋಡಿದೆ, ಯಾರು ಬೇಕಾದರೂ ಕಟ್ಬೋದು, ಓಪನ್ ಯೂನಿವರ್ಸಿಟಿ ನೇರವಾಗಿ MA ಅಂತ ಇತ್ತು. ನಾವು ಹೈಸ್ಕೂಲಲ್ಲಿ ಯಾರು ಬೇಕಾದರೂ SSLC ಕೂತ್ಕೋಬೋದು ಅಂತ ಕೂರಿಸ್ತಿದ್ದೆ. ಅದೇ ರೀತಿ MA ಕ್ಲಾಸ್ಗೆ ಕನ್ನಡ ಸಬ್ಜೆಕ್ಟ್ ತಗೊಂಡು ಕೂತ್ಕೊಂಡಾಗ MA ಪಾಸ್ ಆಯಿತು. ಮೊದಲಿಂದ ಬರವಣಿಗೆ ಇದ್ದಿದ್ದರಿಂದ ನಾನು ಒಂದು ಮೈಸೂರಿಗೆ ಹೋಗಿದ್ದೆ. ನಾನು ಬರೋ ತನಕ ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಮಳವಳ್ಳಿಗೆ ಬಂದು ಅವ್ರು ಕರ್ಕೊಂಡು ಹೋಗ್ಬೇಕಾಗಿದ್ದರೆ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳು ಅನ್ಕೊಂಡು ಕೂತ್ಕೊಂಡು ಹೋಗ್ತಾ ಇರ್ಬೇಕು. ಅದು ಕೇಳಿಸ್ಕೊಂಡು ನಾನು ಬರೋ ತನಕ ನಡೆದಾಡುವ ದೇವರ ಬಗ್ಗೆ ಕವನ ಬರೆದಿದ್ರು. ಹೇಗಿದೆ ನೋಡಿ ಅಂದ್ರೆ ನೋಡಿದೆ, ಭಾಳ ಚೆನ್ನಾಗಿತ್ತು. ಹಾಗೆ ಕಂಟಿನ್ಯೂ ಮಾಡಿ ಹೌದು ಒಂದು 50 ಕವನಗಳು, ಸಿದ್ಧಗಂಗಾಶ್ರೀ ಅಂತ ಒಂದು ಬುಕ್ಕು, ಏಕಕಾಲದಲ್ಲಿ 3 ಪುಸ್ತಕಗಳು ಪ್ರಿಂಟ್ ಆಯಿತು, ಬಿಡುಗಡೆ ಆಯಿತು. ಬಸವ ಸ್ಮರಣೆ ಅಂತ ಆಧುನಿಕ ವಚನಗಳು, ಒಂದು 700 ವಚನಗಳಿದೆ. ಮತ್ತು ಸಿದ್ಧಗಂಗಾಶ್ರೀ ಮತ್ತು ಪ್ರಕೃತಿ ಮಾತೆ ಅಂದ್ಬಿಟ್ಟು ಇವು 3 ಕೂಡ ಒಂದು ಸಾರಿ ಏಕಕಾಲದಲ್ಲಿ ಸುತ್ತೂರು ಮಠದಲ್ಲಿ ದೊಡ್ಡದಾಗಿ ಫಂಕ್ಷನ್ ನಡೀತಿತ್ತು. ಜಗದೀಶ್ ಶೆಟ್ಟರು ಬಂದಿದ್ದರು. ಅವರ ಸಮ್ಮುಖದಲ್ಲಿ ಸ್ವಾಮಿಗಳು ದಿವ್ಯ ಶಾಲೆಯಲ್ಲಿ ಸನ್ಮಾನ ಆಗಿದೆ. ಆ ಪುಸ್ತಕ ಬಿಡುಗಡೆ ಆಯಿತು. ತದನಂತರ ಹೀಗೇನೆ ಕವನಗಳು. ಹಾಗೆ ಕೊನೆಗೆ 23ರಲ್ಲಿ ಒಂದು ಕಾತ್ಯಾಯಿನಿ ಅಂದ್ಬಿಟ್ಟು ಒಂದು ಕಾದಂಬರಿ, ಒಂದು ಒಳ್ಳೆಯ ಕಾದಂಬರಿ ಅಂತ ಎಲ್ಲರೂ ಬರೆದಿದ್ದಾರೆ. ನಾನು ಓದಿದ್ದು ಚೆನ್ನಾಗಿದೆ. ಒಂದು ಅಭಿನಂದನಾ ಗ್ರಂಥ ತರಬೇಕು ಅಂತ ಕೆಲವರು ಇದೆ. ಶಿವಕುಮಾರ್ ಅವರು ಅಂತವರು ಕೇಳ್ಕೊಂಡಾಗ ಆ ಅಭಿನಂದನಾ ಗ್ರಂಥ ರೆಡಿಯಾಗಿ 25ರಲ್ಲಿ ಮೈಸೂರು JSS ಸರಸ್ವತಿಪುರಂ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ದೇಶಿಕೇಂದ್ರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಿಡುಗಡೆ ಆಯಿತು. ಅದೇ ಟೈಮಲ್ಲಿ ಒಂದು ದಿಟ್ಟ ಹೆಣ್ಣು ಅಂತ, ಅದು ಕಾದಂಬರಿ ಆಗಬೇಕಾಗಿತ್ತು. ಅದು ಏನೇನೋ ಕಾರಣದಿಂದ ಪ್ರೆಸ್ನವರು ಡಿಲೇ ಮಾಡಿ ಕೊನೆಗೆ ಒಂದು ಸಣ್ಣದು ಒಂದು ದಿಟ್ಟ ಹೆಣ್ಣು ಅಂತ ಒಂದು ಪುಸ್ತಕ. ಒಟ್ಟು ಒಂದು 12 ಕೃತಿಗಳು ಬಂದಿವೆ ಸಾಹಿತ್ಯ ಲೋಕಕ್ಕೆ ಅರ್ಪಣೆ. ಬಟ್ ಇನ್ನು ಬರೀಬೇಕು ಒಂದು ಈಗ ಸ್ವಲ್ಪ ವಯೋಮಾನ.